ಆಂಟಿ, ನಿಜವಾಗ್ಲೂ ಕಾವೇರಿ ದೇವಸ್ಥಾನಕ್ಕೆ ಹೋಗಿದ್ದಾಳಾ? ನನಗೆ ಮದುವೆ ಫಿಕ್ಸ್ ಆಗಿರೋದಕ್ಕೆ ಪ್ರೀತಮ್ ಪಾರ್ಟಿ ಕೇಳ್ತಿದ್ದಾನಮ್ಮ. ಎಲ್ಲಾದ್ರೂ ಊಟಕ್ಕಾದ್ರೂ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಇದ್ರಲ್ಲಿ ಇಷ್ಟೊಂದು ಯೋಚನೆ ಮಾಡೋಂಥದ್ದು ಏನೂ ಇಲ್ಲಮ್ಮ. ಎಂಗೇಜ್ಮೆಂಟ್ ಇರೋದು ಬೆಳಿಗ್ಗೆ ತಾನೆ. ನೀನು ಇವಾಗ ಆರಾಮಾಗಿ ಅವನ ಜೊತೆ ಹೋಗ್ಬಿಟ್ ಬಾ. ಸರಿ, ನೀನು ಸುಳ್ಳು ಹೇಳಿದ್ದೆ ಒಳ್ಳೇದಾಯ್ತು. ಸರಿ ಅಮ್ಮ, ನೀನು ಅಡುಗೆ ಕೆಲಸ ಮುಗಿಸ್ಕೋ, ನಾನು ಹೂ ಕಟ್ಬಿಡ್ತೀನಿ. ಸರಿ. ಕಾವೇರಿ ನನಗೂ ಹೇಳ್ದೆ ಯಾಕೆ ಹೋದ್ಲು? ನಾಳೆ ಎಂಗೇಜ್ಮೆಂಟ್ ಬೇರೆ ಇದೆ. ಯಾರಿಗಾದ್ರೂ ಗೊತ್ತಾದ್ರೆ ಸುಮ್ಮನೆ ಜಗಳ ಶುರುವಾಗುತ್ತೆ. ಕಾವೇರಿನ ಪ್ರೀತಮ್ ಯಾಕೆ ಡಿನ್ನರಿಗೆ ಕರೆದಿದ್ದಾನೆ? ಇಬ್ರ ಮಧ್ಯೆ ಏನ್ ನಡೀತಾ ಇದೆ? ಟೈಮ್ ಬೇರೆ ಆಗೋಯ್ತು, ನೆಟ್ವರ್ಕು ಸಿಗ್ತಾ ಇಲ್ಲ. ಪ್ರೀತು ಅಂತೂ ಎಷ್ಟು ಕರೆದ್ರೂ ಎದ್ದೇಳ್ತಾನೆ ಇಲ್ಲ. ಟೈಮ್ ಬೇರೆ ಜಾಸ್ತಿ ಆಗೋಗಿದೆ. ಏನ್ ಮಾಡ್ಲಿ? ಯಾರಿಗಾದ್ರೂ ಹೆಲ್ಪ್ ಆದ್ರೂ ಕೇಳೋಣ ಅಂದ್ರೆ ಸುತ್ತಮುತ್ತ ಯಾರು ಕಾಣಿಸ್ತಾನೂ ಇಲ್ಲ. ಛೇ, ಇವನ್ ಕರ್ದ ಅಂತ ಡಿನ್ನರಿಗೆ ಬಂದು ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಅಮ್ಮ ಮನೇಲಿ ಎಷ್ಟು ಗಾಬರಿ ಆಗಿದಾರೋ ಏನೋ. ಫೋನ್ ಮಾಡಿ ವಿಷಯ ತಿಳಿಸೋಣ ಅಂದ್ರೆ ಹಾಳಾದಿ ನೆಟ್ವರ್ಕು ಇಲ್ಲ. ನಾನು ಎಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಪ್ರೀತು, ಪ್ರೀತು ಎದ್ದೇಳು ಪ್ರೀತು. ಸುತ್ತಮುತ್ತ ಬೇರೆ ಕಾಡು, ಯಾವ್ದಾವ್ದೋ ಪ್ರಾಣಿ ಬೇರೆ ಕೂಗ್ತಾ ಇದೆ. ನನಗಂತೂ ತುಂಬಾ ಭಯ ಆಗ್ತಿದೆ. ಎದ್ದೇಳು ಪ್ರೀತು. ಪ್ರೀತು, ವೈಲ್ಡ್ ಅನಿಮಲ್ಸ್ ಇರೋ ತರ ಇದೆ. ಎದ್ದೇಳು ಪ್ರೀತು. ಇವನಂತೂ ಎಷ್ಟೇ ಪ್ರಯತ್ನ ಮಾಡಿದ್ರೂ ಎದ್ದೇಳ್ತಾ ಇಲ್ಲ. ಏನ್ ಮಾಡ್ಲಿ? ಯಾವ್ದಾದ್ರೂ ಪ್ರಾಣಿ ಗಿಣಿ ಬಂದು ತೊಂದರೆ ಕೊಟ್ರೆ ಏನ್ ಮಾಡೋದು? ಪ್ರೀತು, ಪ್ರೀತು, ಪ್ರೀತು ಎದ್ದೇಳು ಪ್ರೀತು. ಪ್ರೀತು, ಪ್ರೀತು ಎದ್ದೇಳು ಪ್ರೀತು. ನನಗ್ ಭಯ ಆಗ್ತಿದೆ. ಎದ್ದೇಳು.